ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು? It is a social movement. It is the access to the good food. ಆರ್ಗ್ಯಾನಿಕ್ ಅಂದ್ರೆ ಇದೇನು ನಾವು ಕಂಡುಹಿಡಿದಿರೋದಿಲ್ಲ. ನಾವು ಶತಮಾನಗಳಿಂದನೂ ಜನ ತಿಂತಿದ್ದೆ ಆರ್ಗ್ಯಾನಿಕ್ ಫುಡ್. ಜನಕ್ಕೆ ಯಾವ ರೀತಿ ನಂಬಿಸಿದ್ದಾರೆ ಅಂದ್ರೆ ಇದು ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಹಾಕ್ಲಿಲ್ಲ ಅಂದ್ರೆ ಏನು ಬೆಳೆಯೋಕೆ ಆಗಲ್ಲ. ಆರ್ಗ್ಯಾನಿಕ್ ಮಂಡ್ಯ ಸ್ಟಾರ್ಟ್ ಮಾಡಿದ್ದು ಐ ಡಿಂಟ್ ಸ್ಟಾರ್ಟ್ ಇಟ್ ಆಸ್ ಅ ಬಿಸ್ನೆಸ್. ನಾನು ದುಡ್ಡು ಮಾಡಬೇಕು ಅಂದಿದ್ರೆ ನಾನು US ಅಲ್ಲೇ ಇರ್ತಿದ್ದೆ. ಅಲ್ಲಿ ನನ್ನ ಸಾಫ್ಟ್ವೇರ್ ಕಂಪ್ನಿ ಇತ್ತು. ಐ ವಾಸ್ ಅರ್ನಿಂಗ್ ಆ್ಯಂಡ್ ಸಮ್ ಸುಮಾರು 2014-15 ಟೈಮಲ್ಲಿ ತುಂಬಾ ಜನ ಫಾರ್ಮರ್ಸ್ ಸೂಸೈಡ್ ಮಾಡ್ತಾರೆ. ಅವಾಗ ಏನಾಗ್ತಿದೆ ನಮ್ಮೂರು ಏನಾರ ಬದಲಾವಣೆ ಮಾಡಬಹುದಾ ಅಂತ ಅದನ್ನು ಯೋಚನೆ ಮಾಡ್ಕೊಂಡು ನಾನು ಬಂದಿದ್ದು. ಕೆಮಿಕಲ್ ಫಾರ್ಮಿಂಗ್, ಪೆಸ್ಟಿಸೈಡ್, ಮೋನೋಕ್ರಾಪಿಂಗ್, ಪವರ್ಟಿ ಜನಕ್ಕೆ ಅದನ್ನ ಚೇಂಜ್ ಮಾಡಬೇಕು. ಅಂದ್ರೆ ನಮ್ ಹಿರಿಕರೆಲ್ಲಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೇ ಮಾಡ್ತಾ ಇದ್ರು ಅಥವಾ ನ್ಯಾಚುರಲ್ ಆಗಿ ಬೆಳ್ಕೊಂಡ್ ಬರ್ತಿದ್ರಲ್ಲ. ಈ ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ವಿಷಕಾರಿಯಾದ ಆಹಾರಗಳನ್ನ ತಿನ್ನೋದಕ್ಕೆ ನಾವ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅಂದಾಜಲ್ಲಿ? ನಾವು ಸ್ಟಾರ್ಟ್ ಮಾಡಿದ್ದು ಗ್ರೀನ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಆಯ್ತು. ಈ ಸ್ಪೈಸಸ್, ಪಲ್ಸಸ್, ಸೀರಿಯಲ್ಸ್ ಬೆಳೆಯೋರಲ್ಲ ರೈತರು ಅವ್ರ ಮನೆಗೆ ಎಷ್ಟು ಬೇಕು ಇಟ್ಕೊಂಡು ರಾಜಂಗ್ ಊರಲ್ಲೂ ಮಾರಾಟ ಮಾಡಿ, ಸಂತೆಗಳಲ್ಲಿ ಮಾರಾಟ ಮಾಡಿ ರಾಜಂಗ್ 33% ಕೊಟ್ಟಿರೋರು. ಸೊ ಅಲ್ಲಿಂದ ದುಡ್ಡು ನಮ್ಮ ಕಂಟ್ರಿ ಬರೋದು. ಅದಕ್ಕೆ ಕಂಟ್ರಿ ತುಂಬಾ ರಿಚ್ ಆಗಿತ್ತು. ರಿಚ್ ಅಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಆಂಗಸ್ ಮ್ಯಾಡಿಸನ್ ಅಂತ ಬ್ರಿಟಿಷ್ ಎಕಾನಮಿಸ್ಟ್ ಹಸ್ ರಿಟನ್ ಎ ಬುಕ್ ಅಬೌಟ್ ಇಂಡಿಯನ್ ಎಕಾನಮಿ ಅಂಡ್ ಚೈನಾ. Century 1 ಇಂದ 17th century ವರೆಗೂ ಇಂಡಿಯಾ ಓನ್ ಅಬೌಟ್ 27% ಆಫ್ ವರ್ಲ್ಡ್ ವೆಲ್ತ್. ಅಂದ್ರೆ ಈ ಸಬ್ಸಿಡಿ ಬೆಂಬಲ ಬೆಲೆಯಿಂದಾನೇ ಇವ್ನು ಕೊಡಕ್ಕೆ ಸಬ್ಸಿಡಿ, ಇವ್ನು ಯಾವ ಕೊಡಕ್ಕೆ ಸಬ್ಸಿಡಿ? 3,000 ರೂಪಾಯಿ ದುಡಿತಾರೆ, ವರ್ಷ ಪೂರ್ತಿ ಮಾಡ್ತಾನೆ. 3,000 ರೂಪಾಯಿ. ಶುಗರ್ ಫ್ಯಾಕ್ಟ್ರಿ ಅವರು ಅದೇ 1 ಎಕರೆಯಲ್ಲಿ 40 ಟನ್ ಕಬ್ಬು ಬರುತ್ತೆ. ಅರಿದ್ರೆ ಅವ್ರು 1 ಲಕ್ಷ ರೂಪಾಯಿ ಮಾಡ್ತಾರೆ. ಸರ್ಕಾರ ಎಷ್ಟು ಮಾಡುತ್ತೆ? 40,000 ಕೋಟಿ ಮಾಡುತ್ತೆ. 6 ಲಕ್ಷ ಫಾರ್ಮರ್ಸ್ ಇದಾರೆ ಕರ್ನಾಟಕದಲ್ಲಿ. ಕಬ್ಬು ಬೆಳಿತಾರವ್ರು ಮಜಾ ಮಾಡ್ತಾರ. ಇವ್ರು ದೊಡ್ಡ ಕಾರಲ್ಲಿ ಓಡಾಡೋದು, ಆ ದುಡ್ಡು ಇವ್ರು ಕೊಡ್ಬೇಕು ತಾನೆ. ಹಳ್ಳಿಗಳನ್ನ ಯಾವ ತರ ಮಾರ್ಪಾಡು ಮಾಡ್ತಾ ಬಂದ್ರು ಅಂದ್ರೆ ಒಳ್ಳೆ ಎಜುಕೇಶನ್ ಸಿಸ್ಟಮ್ ಕೊಡದೇ ಇರೋದು, ಪ್ರಶ್ನೆ ಕೇಳದೇ ಇರಲಿ. ಈ 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡು ಈ ಮಾಡೆಲ್ ಮಾಡೋರು ಯಾವತ್ತೂ ಅವ್ರು ವರ್ಷ ಗೆಲ್ಬೇಕು. ಬಡವಾಡ ನಾವು ಒಂದು ಮಾಡೆಲ್ ಟೀಚ್ ಮಾಡ್ತೀವಿ. 1 ತಿಂಗಳಲ್ಲಿ 1 ಎಕರೆಗೆ 1 ಲಕ್ಷ ಹೆಂಗ್ ಮಾಡೋದು. ಮೋಸ್ಟ್ ಫೇಕ್ ಆರ್ಗ್ಯಾನಿಕ್ ಇದು. ದೇರ್ ಫೌಂಡರ್ಸ್ ಡೋಂಟ್ ಕಮ್ ಅಂಡ್ ಸ್ಪೀಕ್ ಇನ್ ದ ಪಬ್ಲಿಕ್. ಮಾರ್ಕೆಟ್ ಇಲ್ಲಿರೋ ಬೆಡ್ ತಗೊಂಬಂದು ತಿಂದ್ಬಿಟ್ಟು ಗ್ಲೂಕೋಸ್ ಮಾನಿಟರ್ ಹಾಕೊಂಡ್ರೆ ಫುಲ್ ಸ್ಪೈಕ್ ಆಗುತ್ತೆ. ದೇಶದಲ್ಲಿರೋ ಕೃಷಿ ಅವರಿಗೆ ಒಳ್ಳೇದಾಗಬೇಕು ಅಂದರೆ ಅವ್ರ ಪೂರ್ವಜರು ಏನು ಮಾಡ್ತಿದ್ರು ಅದನ್ನ ಆಳವಾಗಿ ಸಂಶೋಧನೆ ಮಾಡಿ ಅದನ್ನ ಅಳವಡಿಸ್ಕೋಬೇಕು. ದಟ್ ವಿಲ್ ಬ್ರಿಂಗ್ ಪ್ರಾಸ್ಪರಿಟಿ ಟು ದೆಮ್ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಅಂಡ್ ವೆಲ್ತ್.